ಬೇಸಿಕಲಿ ಅಡ್ವೊಕೇಟ್. ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. 3 ಇಯರ್ಸಿಂದ ಸ್ಟಾರ್ಟ್ ಮಾಡಿ ಈಗ ಒಂದು ತಕ್ಕ ಮಟ್ಟಕ್ಕೆ ಬಂದಿದೆ ನಮ್ಮ ತೋಟ. ಸೆಣಬು ಅದೆಲ್ಲ ಹಾಕಿ ನಾವು ಮತ್ತೆ ಉಳುಮೆ ಮಾಡಿ ಮತ್ತೆ ಸೆಣಬು ಹಾಕಿ ಉಳುಮೆ ಮಾಡಿ ಈ ಥರ ಮಾಡಿದ್ವಿ. ಪ್ಯೂರ್ಲಿ ಆರ್ಗ್ಯಾನಿಕ್, ವಿಷಮುಕ್ತ ಆಹಾರ ತಿನ್ನಬೇಕು ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಫ್ರೂಟ್ ಫಾರೆಸ್ಟ್ ಅಂತ ಮಾಡಿದ್ದೀವಿ. 50-55 ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ಅಲ್ಲಿ. ಸುಮ್ಮನೆ ನಾನು ಒಂದು ಫಾರ್ಮ್ ಹೌಸ್ ಕಟ್ಟೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಈ ಪೆಸ್ಟಿಸೈಡ್ಸ್ ಅವು ಇವು ಯೂಸ್ ಮಾಡೋದು ನೋಡಿ ಆಲ್ಮೋಸ್ಟ್ ನಾನು ತಿಂತಾ ಇರೋದು ಪಾಯ್ಸನ್ನೇ, ಡೈರೆಕ್ಟ್ ಆಗಿ ಪಾಯ್ಸನ್ನೇ ಅನಿಸ್ತು. ಕಲ್ಲುಗಳಿದ್ದು ಸ್ವಲ್ಪ ಬಂಡೆ ಥರದ್ದು ನಾವೆಲ್ಲ ತೆಗೆಸ್ಬಿಟ್ಟು ಹೊರಗಡೆ ಕಳಿಸ್ತೀವಿ. ಅಡಿಕೆ ಗಿಡಕ್ಕೆ ನೆರಳಬೇಕು. ತೊಗರಿ ಬೆಳೆ ಇದಾಕಿದ್ವಿ. ಹರಳು ಹಾಕ್ಬೋದು ಅನಿಸ್ತು. ಹರಳು ಹಾಕಿದ್ರೆ 2 ಅಡ್ವಾಂಟೇಜ್ ಇದೆ. ಒಂದು, ಹರಳೆಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಹರಳೆಣ್ಣೆ ಉಪಯೋಗಿಸಿದ್ರೆ ಭಾಳ ತಂಪು. ಅದನ್ನು ಹಾಕ್ಕೊಂಡ್ವಿ ನೆರಳಿಗೆ. ಎಲ್ಲರೂ ಏನಂತಾರೆ, ನೀವು ಕ್ಲೀನ್ ಮಾಡಿಸಲ್ಲ, ತೋಟ ಹೆಂಗೆ ಇಟ್ಕೊಂಡಿದ್ದೀರಾ ಅಂತ ಅಕ್ಕಪಕ್ಕದಲ್ಲೆಲ್ಲ ನಗ್ತಾರೆ ನಮ್ಮನ್ನು ನೋಡಿ. ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ಸತ್ಯ ಇರಬೇಕು. ಅದನ್ನ ಬೇಕಿದ್ರೆ ಬ್ರಷ್ ಕಟ್ರಲ್ಲಿ ಹೊಡೆದ್ರೆ ಅದು ಅಲ್ಲೇ ಬಿದ್ದು ಅಲ್ಲೇ ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗುತ್ತೆ. ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ. ಎಲೆನ ತಿಂದರೆ, ಬೆಳಗ್ಗೆನೆ ಒಂದು 2 ಎಲೆ ತಿಂದರೆ ಇಟ್ ಈಸ್ ಸೆಡ್ ದಟ್ ಇನ್ಸುಲಿನ್ ಇಂಪ್ರೂವ್ ಆಗುತ್ತೆ ಅಂತ. ಡಯಾಬಿಟಿಸ್ಗೆ ಭಾಳ ಹೆಲ್ಪ್ಫುಲ್ ಇದು. 8 ವೆರೈಟಿ ಬಾಳೆ ಇದೆ ನಮ್ಮ ಹತ್ರ. ತೇವಾಂಶ ಬೇಕು, ನೀರು ಬೇಡ, ತೇವಾಂಶ ಇದ್ದರೆ ಸಾಕು ಅಂತ.